ಅಂಕೋಲಾ ತಾಲೂಕಿನ ಬೆಳಂಬಾರ ಗ್ರಾಮದಲ್ಲಿ ಪಾರಂಪರಿಕ ಸುಗ್ಗಿ ಹಾಗೂ ಹೋಳಿ ಹಬ್ಬದ ಧಾರ್ಮಿಕ ಭಕ್ತಿಭಾವದ ಸಾಂಪ್ರದಾಯಿಕ ಆಚರಣೆ ಮತ್ತು ಜನಪದದ ವೈಭವದೊಂದಿಗೆ ನೆರವೇರಿತು. ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಬೆಳಂಬಾರ ಹಾಲಕ್ಕಿ ಸುಗ್ಗಿ ತಂಡವು ಬ್ರಿಟಿಷ್ ಕಾಲದಲ್ಲೇ ವಿಶೇಷ ಮಾನ್ಯತೆ ಪಡೆದು ನಂತರ ಸರ್ಕಾರದಿಂದ ತಾಮ್ರಪತ್ರ ಗೌರವ ಪಡೆದ ನಾಡಿನ ಏಕೈಕ ಸುಗ್ಗಿ ತಂಡ ಎಂಬ ವಿಶೇಷತೆ ಹೊಂದಿದೆ. ಹೋಳಿ ಹುಣ್ಣಿಮೆಯ ದಿನ ಅಂಕೋಲಾ ತಾಲೂಕು ಕಚೇರಿ ಎದುರು ಸುಗ್ಗಿ ಹಾಗೂ ಹಗರಣದ ವಿಶೇಷ ಪ್ರದರ್ಶನ ನೀಡಿದ್ದ ಬೆಳಂಬಾರದ ಹಿರಿಕಿರಿಯ ಜಾನಪದ ಕಲಾವಿದರು ಬಳಿಕ ತಮ್ಮ ಊರಾದ ಬೆಳಂಬಾರದಲ್ಲಿ ಸುಗ್ಗಿ ಕುಣಿತದ ಸಮಾರೋಪ ಕಾರ್ಯಕ್ರಮ ನಡೆಸಿ ಈ ವರ್ಷದ ಆಚರಣೆಯನ್ನು ಪೂರ್ಣಗೊಳಿಸಿದರು. ಸಂಪ್ರದಾಯದಂತೆ ಹಸಿ ತೆಂಗಿನ ಗರಿ ಹಾಗೂ ಹೂಗಳಿಂದ ಅಲಂಕರಿಸಲಾದ ಕರಿದೇವರ ಮಡ್ಲ ಕಳಸವನ್ನು ಹೊತ್ತು ಕೈಯಲ್ಲಿ ಕೆಂಪು ಪತಾಕೆಗಳನ್ನು ಹಿಡಿದ ಕರಿ ಮಕ್ಕಳು ಹಾಗೂ ಸುಗ್ಗಿ ಮಕ್ಕಳು ಓಹೋ ಕರಿಯ ಓಹೋ ಕುಂಬ ಎಂಬ ಘೋಷಣೆಯೊಂದಿಗೆ ಆವೇಶಭರಿತರಾಗಿ ಊರಿನ ಶಕ್ತಿ ದೇವತೆ ಶ್ರೀ ಮಹಾಸತಿ ಗುಡಿಯತ್ತ ಮೆರವಣಿಗೆ ನಡೆಸಿದರು. ಈ ಮೆರವಣಿಗೆಯನ್ನು ವೀಕ್ಷಿಸಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಮತ್ತು ನಾಗರಿಕರು ಸೇರಿದ್ರು. ಕರಿದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ಮಹಾಸತಿ ದೇವಿ ಹಾಗೂ ಸನ್ಯಾಸಿ ದೇವರ ಆರಾಧನೆ ನೆರವೇರಿಸಲಾಯಿತು. ಬಳಿಕ ಸುಗ್ಗಿ ತುರಾಯಿಗಳನ್ನು ಕರಿದೇವರ ಸನ್ನಿಧಿಗೆ ಸಮರ್ಪಿಸಲಾಯಿತು. ದೇವರ ಕಳಸ ಸಾಗಿದ ದಾರಿಯುದ್ದಕ್ಕೂ ವಿದ್ಯುತ್ ದೀಪಾಲಂಕಾರ ಕಂಗೊಳಿಸುತ್ತಿದ್ದು ಆಗಸದಲ್ಲಿ ಸುಡುಮದ್ದಿನ ಚಿತ್ತಾರ ಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಕಳೆ ನೀಡಿತು. ಸಾಂಪ್ರದಾಯಿಕ ಜನಪದ ವಾದ್ಯಗಳ ಮೇಳಗಳೊಂದಿಗೆ ನಡೆದ ಭವ್ಯ ಮೆರವಣಿಗೆ ಕರಿ ದೇವಸ್ಥಾನದತ್ತ ಸಾಗಿತು. ಅಲ್ಲಿ ಸರ್ವಾಲಂಕೃತ ಕಳಸವನ್ನು ಪ್ರತಿಷ್ಠಾಪಿಸಿ ಊರಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಲಿ ಹಾಗೂ ಜನರು ಮತ್ತು ಜಾನುವಾರುಗಳಿಗೆ ಯಾವುದೇ ರೋಗ ರುಜಿನಗಳು ತಗುಲದಿರಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳಿಕ ಕಾಮದಹನ ನೆರವೇರಿಸುವ ಮೂಲಕ ಪಾರಂಪರಿಕ ಸುಗ್ಗಿ ಹಬ್ಬಕ್ಕೆ ಸಮಾರೋಪ ಕಂಡಿತು. ಮಾಸ್ತಿಕೆಂಡದ ಆರಾಧನೆಯ ವೇಳೆ ಭಕ್ತರು ಬೆಂಕಿಯ ಉರಿಯನ್ನ ಲೆಕ್ಕಿಸದೆ ದೇವಸ್ತುತಿ ಮಾಡುತ್ತಾ ಭಕ್ತಿ ಪರವಶತೆ ಮೆರೆದ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಊರಗೌಡರು, ಬುಧವಂತರು, ಕೋಲಕಾರರು, ಗುಣಗರು, ಹಾಲಕ್ಕಿ ಸಮಾಜದ ಪ್ರಮುಖರು ಹಾಗೂ ಸಾವಿರಾರು ನಾಗರಿಕರು ಭಾಗವಹಿಸಿದ್ರು. ಬೆಳಂಬಾರ ಸುಗ್ಗಿ ಹಬ್ಬವು ಹಾಲಕ್ಕಿ ಸಮಾಜದ ಒಗ್ಗಟ್ಟು, ಸಂಸ್ಕೃತಿ ಮತ್ತು ಜನಪದ ಕಲಾ ಪರಂಪರೆಯ ಪ್ರತೀಕವಾಗಿ ಮೂಡಿಬಂದಿತು. ಕೆಂಪು ಬಾವುಟಗಳ ನಡುವೆ ಕರಿಮಕ್ಕಳ ಉತ್ಸಾಹ. ಸುಗ್ಗಿ ಮೆರವಣಿಗೆಯಲ್ಲಿ ಕೈಯಲ್ಲಿ ಕೆಂಪು ಬಾವುಟ ಹಿಡಿದು ಓಹೋ ಕರಿಯ ಓಹೋ ಕುಂಬ ಎಂದು ಘೋಷಣೆ ಕೂಗಿ ಧೂಳೆಬ್ಬಿಸುತ್ತಾ ಸಾಗಿದ ಕರಿಮಕ್ಕಳು ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದ್ರು. ಮಡ್ಲ ಕಳಸ ಮೆರವಣಿಗೆಯ ದಾರಿಯುದ್ದಕ್ಕೂ ಕಂಗೊಳಿಸಿದ ವಿದ್ಯುತ್ ದೀಪಾಲಂಕಾರ ಹಾಗೂ ಆಗಸದಲ್ಲಿ ಹೊಮ್ಮಿದ ಸುಡುಮದ್ದಿನ ಚಿತ್ತಾರ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿತು. ಕರಿ ದೇವಸ್ಥಾನದ ಆವರಣದಲ್ಲಿ ನಡೆದ ಮಾಸ್ತಿಕೆಂಡ ಆರಾಧನೆಯ ವೇಳೆ ಭಕ್ತರು ಭಕ್ತಿಭಾವದಲ್ಲಿ ದೇವಸ್ತುತಿ ಸಲ್ಲಿಸಿದರು. ತಮ್ಮೂರಿನ ಸುಗ್ಗಿ ಹಬ್ಬ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ಎಲ್ಲರಿಗೂ ಸುಗ್ಗಿ ತಂಡದ ಪ್ರಮುಖರಾದ ಹನುಮಂತಗೌಡ ಅವರು ಕೃತಜ್ಞತೆ ಸಲ್ಲಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.